ಕರ್ನಾಟಕ ರಕ್ಷಣಾ ವೇದಿಕೆ ಹಂದಿಗನೂರು ಗ್ರಾಮ ಘಟಕದ ವತಿಯಿಂದ ಹಂದಿಗನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಬಸವರೆಡ್ಡಿ ಮಾಡಳ್ಳಿ ಅವರಿಗೆ ವಿವಿಧ ಮೂಲಭೂತ ಸೌಕರ್ಯಗಳಿಗೆ ಆಗ್ರಹಿಸಿ ಮನವಿಯನ್ನ ಸಲ್ಲಿಸಲಾಯಿತು. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವರಿಗೆ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಆಡಳಿತ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ರಸ್ತೆಗಳು ಏನಾದರೂ ಇದ್ದರೆ ನಾವು ಅವುಗಳನ್ನು ದುರಸ್ತಿ ಮಾಡಲು ನಮ್ಮ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು ದುರಸ್ತಿ ಮಾಡುತ್ತೇವೆ. ಹಾಗೂ ಒಂದು ವೇಳೆ ಜಿಲ್ಲಾ ಪಂಚಾಯಿತಿ ರಸ್ತೆ ಅಥವಾ ತಾಲೂಕು PWD ಇಲಾಖೆಗೆ ಸಂಬಂಧಪಟ್ಟ ರಸ್ತೆಗಳಿದ್ದರೆ ಅವರಿಗೆ ಇವರ ಮನವಿಯೊಂದಿಗೆ ನಾವು ಸಹಿತ ಗ್ರಾಮ ಪಂಚಾಯಿತಿಯಿಂದ ವರದಿಯನ್ನು ಸಲ್ಲಿಸುತ್ತೇವೆ ಅಂತ ಈ ಮೂಲಕ ಅವರಿಗೆ ಆಶ್ವಾಸನೆ. ಹಂದಿಗನೂರು ಕ್ರಾಸ್ನಿಂದ ಮೇಲ್ಮುರಿಯವರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಳೆದ ಹಲವು ವರ್ಷಗಳಿಂದ ಸಂಪೂರ್ಣ ಹದಗೆಟ್ಟಿದ್ದು, ರಸ್ತೆಯುದ್ದಕ್ಕೂ ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣವಾಗಿವೆ. ಈ ರಸ್ತೆಯ ಮೂಲಕ ಪ್ರತಿನಿತ್ಯ ಸಾವಿರಾರು ಸಾರ್ವಜನಿಕರು, ರೈತರು, ವಿದ್ಯಾರ್ಥಿಗಳು, ಕಾರ್ಮಿಕರು ಹಾಗೂ ವಾಹನ ಸವಾರರು ಸಂಚಾರವನ್ನ ಮಾಡ್ತಾರೆ. ಆದರೆ ರಸ್ತೆ ಹಾಳಾಗಿರುವ ಕಾರಣ ಜನರು ದಿನನಿತ್ಯವೂ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ಸಂಭವಿಸಬಹುದಾದ ಅಪಘಾತಗಳನ್ನ ತಡೆಗಟ್ಟುವ ಉದ್ದೇಶದಿಂದ ಅಧಿಕಾರಿಗಳು ಕೂಡಲೇ ಕ್ರಮವನ್ನ ಕೈಗೊಂಡು ಸಾರ್ವಜನಿಕರ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕೆಂದು ಆಗ್ರಹಿಸಿ ಮನವಿಯನ್ನ ಸಲ್ಲಿಸಲಾಯಿತು. ಕ್ರಾಸ್ನಿಂದ ಕೂಡ ಹಾಳಾಗಿರುವ ರಸ್ತೆ ಅನೇಕ ವರ್ಷಗಳಿಂದ ನಾವು ಮನವಿಯನ್ನು ಕೊಡ್ತಾನೆ ಬಂದಿದ್ದೀವಿ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಡೆದಿಲ್ಲ. ಅವು ತೆಗ್ದು ಗುಂಡಿಗಳು ಬಿದ್ದು ಎಲ್ಲ ರಸ್ತೆ ಹಾಳಾಗಿ ಏನು ಅಡ್ಡಾಡ್ತಾ ಇರ್ತಾರೆ ರೋಡ್ನಾಗ, ವಯೋವೃದ್ಧರಾಗಿರ್ಬೋದು, ಆಮೇಲೆ ಆರೋಗ್ಯ ಇಲ್ಲದವರಾಗಿರ್ಬೋದು, ದವಾಖಾನೆಗೆ ಹೋಗ್ಬೇಕಂದ್ರೆ ಅತ್ಯಂತ ಪ್ರಧಾನ ಪರಿಸ್ಥಿತಿ ಬರ್ತೈತಿ. ಅದಕ್ಕೋಸ್ಕರ ಈ ರಸ್ತೆಯನ್ನು ಆದಷ್ಟು ತುರ್ತಾಗಿ ಈ ಹಂದಿಗನೂರು ಗ್ರಾಮ ಪಂಚಾಯಿತಿ ವತಿಯಿಂದ ನಮಗೆ ಆ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕಂತಂದು ರಸ್ತೆಯನ್ನು ನಿರ್ಮಾಣ ಮಾಡಬೇಕಂತ. ಈ ಸಂದರ್ಭದಲ್ಲಿ ತಾಲೂಕು ಸಂಘಟನಾ ಕಾರ್ಯದರ್ಶಿ ಕಾಳಪ್ಪ ಬಡಿಗೇರ್, ಗ್ರಾಮ ಘಟಕ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್, ಯುವ ಘಟಕ ಅಧ್ಯಕ್ಷ ದ್ಯಾಮಣ್ಣ ದಿಡಗೂರ್, ಮುತ್ತನಗೌಡ ಪಾಟೀಲ್, ಮೌನೇಶ್ ಕಮ್ಮಾರ್, ಮೈಲಾರಪ್ಪ ತಳವಾರ್, ಸಂತೋಷ್ ಮಡಿವಾಳರ್, ನಿಸಾರ್ ಹವಲ್ದಾರ್, ಪ್ರಕಾಶ್ ಬಡಿಗೇರ್, ನಿಂಗಪ್ಪ ತಳವಾರ್, ರಾಜಾ ಸಾಬ್ ನದಾಫ್, ಫಕೀರೇಶ್ ಬಾರ್ಕಿ, ಪ್ರವೀಣ್ ಹಲಸೂರ್, ಜಾವೇದ್ ಹವಾಲ್ದಾರ್, ಗರೀಬ್ ಸಾಬ್ ಹಾಗೂ ಊರಿನ ಹಿರಿಯರು ಪಾಲ್ಗೊಂಡಿದ್ದರು. 9 ಲೈವ್ ನ್ಯೂಸ್ ಹಾವೇರಿ.